ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ ಸ್ಕಾಲರ್ಶಿಪ್ಗೆ ಸಂಬಂಧಿಸಿದಂಥ ಮಾಹಿತಿ ಇರುತ್ತೆ. ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಈ ಒಂದು ವೆಬ್ಸೈಟ್ ಮುಖಾಂತರ ಅಂದರೆ SSP ಪೋರ್ಟಲ್ ಮುಖಾಂತರ ಎಲ್ಲ ಒಂದು ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡಬೇಕಾಗತ್ತೆ. ಅದು SC ಇರಲಿ, ST ಇರಲಿ, OBC ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಕಾಮನ್ ಅಂತ ವೆಬ್ಸೈಟ್ ಇರುತ್ತೆ. ಇಲ್ಲಿ ನೀವು ನೋಂದಣಿ ಮಾಡಿಕೊಂಡು ಸ್ಕಾಲರ್ಶಿಪ್ಗಳನ್ನು ಪಡ್ಕೋಬೇಕಾಗತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲೊಂದು ಅಪ್ಡೇಟ್ ಮಾಡಿರುವಂಥದ್ದು ಸ್ಪೆಷಲಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ. ನೋಡಿರಿ, ಯಾರು ಪರಿಶಿಷ್ಟ ಪಂಗಡದಲ್ಲಿ ಬರ್ತೀರಾ ಮತ್ತು ಹಿಂದುಳಿದ ಕಲ್ಯಾಣ ವರ್ಗದ ಇಲಾಖೆಯಲ್ಲಿ ಬರ್ತೀರಾ ಅಂಥ ಅಭ್ಯರ್ಥಿಗಳಿಗೆ ನೀವು ಮುಂದೆ ಬರುವಂಥ ಯೋಜನೆಗಳಿಗೆ ಅಂದರೆ ಇಲಾಖೆಯಿಂದ ನೀವು ಏನು ಸ್ಕಾಲರ್ಶಿಪ್ಗಳನ್ನು ತೊಗೋಬೇಕಂತ ಬಯಸ್ತೀರಿ ಅಂಥವ್ರುಗಳು NSP OTR ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಈ NSP OTR ನೋಂದಣಿ ಎಲ್ಲಿ ಸಿಗುತ್ತೆ ಅಂದರೆ ಅದ್ರ ಬಗ್ಗೆ ನಿಮಗೂ ಕೂಡ ನಾನು ತೋರಿಸ್ತೇನೆ ವೆಬ್ಸೈಟನ್ನು. ಈ ಒಂದು NSP OTR ನೀವು ನೋಂದಣಿ ಮಾಡಿಕೊಳ್ಬೇಕಂತ ಹೇಳಿದ್ದಾರೆ. ಇದು ಈ ವರ್ಷದಿಂದ ಇದನ್ನು ಲಾಗು ಮಾಡಿದ್ದಾರೆ. ಯಾರೆಲ್ಲ ಅಭ್ಯರ್ಥಿಗಳು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದವರು ಬರ್ತೀರಾ, ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ, ಅಂಥ ಅಭ್ಯರ್ಥಿಗಳು ಕಂಪಲ್ಸರಿಯಾಗಿ NSP OTRಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಹಾಗಾದರೆ ನಾನು ವೆಬ್ಸೈಟನ್ನು ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಇದು NSP ಪೋರ್ಟಲ್. ಇದು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ. ಡೈರೆಕ್ಟ್ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು. ಇಲ್ಲಿ ಓಪನ್ ಮಾಡಿದಾಗ ನಿಮಗೆ ಏನಾಗುತ್ತೆ ಅಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಒಂದು ಲಾಗಿನ್ ಅಂತ ಬರುತ್ತೆ, ಇನ್ನೊಂದು ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಈ ರಿಜಿಸ್ಟ್ರೇಷನ್ಗೆ ನೀವು ಕ್ಲಿಕ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಏನು ಬರುತ್ತೆ ಅಂದರೆ ಇಲ್ಲಿ ಒಂದು ಗೈಡ್ಲೈನ್ಸ್ ಅಂತ ಬರುತ್ತೆ. ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ ಮೊಬೈಲ್ ನಂಬರನ್ನು ರಿಜಿಸ್ಟ್ರೇಷನ್ ಮಾಡೋದು, ಮೂರನೇದು KYC, ನಾಲ್ಕನೇದು ಫಿನಿಶ್. 4 ಸ್ಟೆಪ್ಗಳನ್ನ ಇಲ್ಲಿ ಮಾಡಬೇಕಾಗತ್ತೆ. 1ನೇ ಸ್ಟೆಪ್ಪಲ್ಲಿ ನಿಮಗೆ ಈ ರೀತಿ ಕೆಳಗಡೆ ಹೋಗಿ ನೋಡಿ, ಇದು OTR ಅನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕಿರುವಂಥದ್ದು. ಇಲ್ಲಿ ನೀವು ಎರಡು ಕಡೆ ಟಿಕ್ ಮಾಡಬೇಕು. ಟಿಕ್ ಮಾಡಿ ಇಲ್ಲಿ ನೀವು ಏನು ಮಾಡಬೇಕಂತಂದರೆ ಇಲ್ಲಿ ನೆಕ್ಸ್ಟ್ಗೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡಿದ ಮೇಲೆ ಇದು ನೆಕ್ಸ್ಟ್ ಪೇಜ್ ಮೊಬೈಲ್ ರಿಜಿಸ್ಟ್ರೇಷನ್ ನಂಬರ್ಗೆ ಹೋಗುತ್ತೆ. ಮೊಬೈಲ್ ರಿಜಿಸ್ಟ್ರೇಷನ್ ನಂಬರ್ ಹೋಗುತ್ತೆ. ಇಲ್ಲಿ ನಿಮ್ಮದು ಮೊಬೈಲ್ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರನ್ನು ಹಾಕಿ OTP ಗೆಟ್ ಮಾಡ್ಕೊಂಡು ಇಲ್ಲಿ ಏನಪ್ಪ ಅಂದರೆ OTPಗಳನ್ನ ತೊಗೋಬೇಕಾಗತ್ತೆ. OTP ತೊಗೊಂಡ್ಮೇಲೆ ಇಲ್ಲಿ ನಿಮ್ಮ ಕ್ಯಾಪ್ಸ್ಗಳನ್ನು ಹಾಕಿ ವೆರಿಫೈ ಮಾಡಿದ ಮೇಲೆ ಆ ಒಂದು ನಂಬರ್ ಇದೆಯಲ್ಲ ರಿಜಿಸ್ಟ್ರೇಷನ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ KYCಗೆ ಹೋಗುತ್ತೆ. KYCಯಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ನಂಬರ್ ಇದೆ, ಆಧಾರ್ ಕಾರ್ಡನ್ನು ಹಾಕಿ ಇಲ್ಲಿ KYC OTP ಬರುತ್ತೆ. OTP ಹಾಕಿದ ಮೇಲೆ ನಿಮಗೆ ಅದು ನಿಮ್ಮ ಎಲ್ಲ ಡೀಟೇಲ್ಸ್ ಎಲ್ಲ ತೊಗೊಂಡ್ಬಿಡುತ್ತೆ. ತೊಗೊಂಡ್ಮೇಲೆ ಅದು ನೆಕ್ಸ್ಟ್ ಹೊಡೆದ ಮೇಲೆ ಫಿನಿಶ್ ಅಂತ ಬರುತ್ತೆ. ಫಿನಿಶ್ ಆದಮೇಲೆ ನಿಮಗೊಂದು OTR ನಂಬರ್ ನಿಮ್ಮ ಮೊಬೈಲ್ ನಂಬರಿಗೆ ಬರುತ್ತೆ. ಜೊತೆಗೆ ಒಂದು ಸ್ಕ್ರೀನ್ಶಾಟನ್ನು ಹೊಡೆದು ಇಟ್ಕೋಬೇಕಾಗತ್ತೆ. ಯಾಕಂದರೆ ಮುಂದೆ ನೀವು ಏನಪ್ಪ ಅಂದರೆ SSP ಸ್ಕಾಲರ್ಶಿಪ್ಗಳನ್ನು ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ OTR ನಂಬರನ್ನು ಕೇಳಬಹುದು. ಕೇಳಿದಾಗ ನಿಮಗೆ ಇದನ್ನು ಹಾಕಬೇಕಾಗತ್ತೆ.